ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ನಾವು 4 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 45. ತಸ್ಮಿನ್ ವಿಮಾನ ಉತ್ಕೃಷ್ಟಾಂ ಶಯ್ಯಾಂ ರತಿಕರೀಂ ಶ್ರಿತಾ ನ ಚಾಬುಧ್ಯತ ತಂ ಕಾಲಂ ಪತ್ಯಾಪೀಚ್ಯೇನ ಸಂಗತ. ಅನುವಾದ: ಆ ಆಕಾಶ ಭವನದಲ್ಲಿ ದೇವಹೂತಿಯು ತನ್ನ ಸುಂದರ ಪತಿಯ ಸಂಗದಲ್ಲಿ ಕಾಮದ ಬಯಕೆಯನ್ನು ಹೆಚ್ಚು ಮಾಡುವಂತಹ ಉತ್ಕೃಷ್ಟವಾದ ಹಾಸಿಗೆಯಲ್ಲಿ ಉಪಸ್ಥಿತಳಾಗಿ ಇದ್ದ ಕಾರಣ ಎಷ್ಟು ಕಾಲ ಕಳೆಯಿತು ಎಂಬುದನ್ನು ಗಮನಿಸುವುದೇ ಅವಳಿಗೆ ಸಾಧ್ಯವಾಗಲಿಲ್ಲ. ಶ್ಲೋಕ 46. ಏವಂ ಯೋಗಾನುಭಾವೇನ ದಂಪತ್ಯೋ ರಮಮಾಣಯೋಃ ಶತಂ ವ್ಯತೀಯ ಶರದ ಕಾಮಲಾಲಸಯೋರ್ಮನಾಕ್. ಅನುವಾದ: ಆ ದಂಪತಿ ಲೈಂಗಿಕ ಭೋಗ ಕಾತರರಾಗಿದ್ದು ಯೋಗಶಕ್ತಿಯಿಂದ ಹಾಗೆ ಸುಖ ಪಡುತ್ತಿರುವಾಗ 100 ಶರತ್ಕಾಲಗಳು ಒಂದೇ ಕ್ಷಣದಂತೆ ಕಳೆದು ಹೋದವು. ಶ್ಲೋಕ 47. ತಸ್ಯಾಮಾಧತ್ತರೇತಸ್ತಾಂ ಭಾವಯನ್ನಾತ್ಮನಾತ್ಮವಿತ್ ನೋಧಾ ವಿಧಾಯ ರೂಪಂ ಸ್ವಂ ಸರ್ವಸಂಕಲ್ಪ ವಿದ್ವಿಭುಃ. ಅನುವಾದ: ಶಕ್ತಿಶಾಲಿಯಾದ ಕರ್ದಮ ಮುನಿ ಪ್ರತಿಯೊಬ್ಬರ ಹೃದಯವನ್ನೂ ಬಲ್ಲವನಾಗಿದ್ದನು. ಯಾರು ಏನು ಬಯಸಿದರೂ ಅದನ್ನು ನೀಡಬಲ್ಲವನಾಗಿದ್ದನು. ಆತ್ಮಜ್ಞಾನಿಯಾದ ಅವನು ಅವಳನ್ನು ತನ್ನ ದೇಹದ ಅರ್ಧಭಾಗವೆಂದು ಭಾವಿಸಿದ್ದನು. ತಾನು 9 ರೂಪಗಳಲ್ಲಿ ವಿಭಜನೆಗೊಂಡು 9 ಬಾರಿ ವೀರ್ಯವನ್ನು ಸ್ರವಿಸಿ ದೇವಹೂತಿಯು ಗರ್ಭವತಿಯಾಗುವಂತೆ ಮಾಡಿದನು. ಶ್ಲೋಕ 48. ಅತಃಸಾ ಸುಷುವೆ ಸದ್ಯೋ ದೇವಹೂತಿ ಸ್ತ್ರಿಯ ಪ್ರಜಾಃ ಸರ್ವಸ್ತಾಶ್ಚಾರು ಸರ್ವಾಂಗ್ಯೋ ಲೋಹಿತೋತ್ಪಲಗಂಧಯಃ. ಅನುವಾದ: ಇದಾದ ತಕ್ಷಣವೇ ಅದೇ ದಿನ ದೇವಹೂತಿಯು 9 ಜನ ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತಳು. ಆ ಮಕ್ಕಳು ಪ್ರತ್ಯಂಗಗಳಲ್ಲೂ ಮನೋಹರವಾಗಿದ್ದು ಕೆಂದಾವರೆಯ ಹೂಗಳಂತೆ ಗಂಧವತಿಯರಾಗಿದ್ದರು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಆಶ್ರಮಕ್ಕೆ ಹಿಂದಿರುಗಿದ ಮೇಲೆ ಕರ್ದಮ ಮುನಿಗಳು ತಮ್ಮನ್ನ ತಾವು 9 ವ್ಯಕ್ತಿಗಳನ್ನಾಗಿ ವಿಭಜನೆ ಮಾಡ್ಕೊಳ್ತಾರೆ. ಯಾಕಿದನ್ನ ಮಾಡ್ಕೊಳ್ತಾರೆ ಅಂದ್ರೆ, ಕಾಮಾರ್ಥಳಾದಂತಹ ಮನುವಿನ ಪುತ್ರಿ ದೇವಹೂತಿ ಇರ್ತಾಳಲ್ಲ, ಅವಳನ್ನ ಸಂತೋಷ ಪಡಿಸೋದು ಇದರ ಹಿಂದಿನ ಉದ್ದೇಶವಾಗಿತ್ತು. ಹೀಗೆ ಅವರು ಅವಳ ಜೊತೆ ಅನೇಕ ವರ್ಷಗಳ ಭೋಗ ಜೀವನವನ್ನ ನಡೆಸ್ತಾರೆ. ಆ ದೀರ್ಘಕಾಲ ಹೇಗನ್ನಿಸ್ತು ಅವ್ರಿಗೆ ಅಂದ್ರೆ ಕ್ಷಣ ಮಾತ್ರದ ಹಾಗೆ ಕಳೆದೋಯ್ತೇನೋ ಅನ್ನೋ ರೀತಿ ಅನ್ಸತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆಕಾಶ ಭವನದಲ್ಲಿ ದೇವಹೂತಿ ತನ್ನ ಸುಂದರವಾದಂತಹ ಪತಿಯ ಸಂಘದಲ್ಲಿ ತನ್ನ ಕಾಮದ ಬಯಕೆಗಳನ್ನ ಹೆಚ್ಚು ಮಾಡುವಂತಹ ಉತ್ಕೃಷ್ಟವಾದಂತಹ ಹಾಸಿಗೆಯಲ್ಲಿ ಉಪಸ್ಥಿತಳಾಗಿ ಇದ್ದ ಕಾರಣ ಎಷ್ಟು ಕಾಲ ಕಳೀತು ಅನ್ನೋದನ್ನ ಅವಳಿಗೆ ಗಮನಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅಂದ್ರೆ ಅವನ ಜೊತೆ ಇದ್ದಿದ್ದು ಅಷ್ಟು ಚೆನ್ನಾಗಿತ್ತು, ಅವಳಿಗೆ ಒಂದೊಂದು ಯುಗ ಒಂದೊಂದು ಕ್ಷಣದ ಹಾಗೆ ಕಳೆದೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಅವಳಿಗಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅವಳು ತನ್ನ ಕಾಮದ ಬಯಕೆಗಳನ್ನ ತೀರಿಸ್ಕೊಳ್ಳೋದ್ರಲ್ಲಿ ತನ್ನ ಪತಿಯ ಜೊತೆನಲ್ಲಿ ಸಂತೋಷವಾಗಿ ಇದ್ದ ಕಾರಣ ಅವಳಿಗೆ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಭಾವಾರ್ಥದಲ್ಲಿ ಈಗ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಾಪಂಚಿಕರಿಗೆ ಕಾಮಲೋಲುಪ್ತಿಯು ಎಷ್ಟು ಆನಂದದಾಯಕವೆಂದರೆ ಕಾಮಕ್ರೀಡೆಯಲ್ಲಿ ತೊಡಗಿರುವ ಅವರಿಗೆ ಕಾಲ ಹೇಗೆ ಕಳೆಯಿತು ಎಂಬುದೇ ಮರೆತು ಹೋಗುತ್ತದೆ. ಕರ್ದಮ ಮುನಿ ಮತ್ತು ದೇವಹೂತಿಯೂ ಕೂಡ ತಮ್ಮ ಲೈಂಗಿಕ ಲೋಲುಪ್ತಿಯಲ್ಲಿ ಕಾಲ ಹೇಗೆ ಕಳೆದು ಹೋಗುತ್ತಿದೆ ಎಂಬುದನ್ನೇ ಮರೆತು ಬಿಟ್ಟಿದ್ದರು. ಈಗ ಪ್ರಾಪಂಚಿಕರಿರ್ತಾರಲ್ಲ, ಅವರಿಗೆ ಆ ಕಾಮನೆಗಳನ್ನ ತೀರಿಸ್ಕೊಳ್ಳೋದು ಅನ್ನೋದಿರುತ್ತಲ್ಲ, ಅದು ಎಷ್ಟು ಆನಂದ ಕೊಡುತ್ತೆ ಅಂತಂದ್ರೆ, ಮತ್ತೆ ಕಾಮಕ್ರೀಡೆಯಲ್ಲಿ ತೊಡಗಿರುವಂತ ಅಂಥವರಿಗೆ ಕಾಲ ಹೇಗೆ ಹೋಗುತ್ತೆ ಅನ್ನೋದು ಕೂಡ ಮರ್ತು ಹೋಗ್ಬಿಡುತ್ತೆ. ಅದ್ರಲ್ಲಿ ಅಷ್ಟೊಂದು ಅವ್ರು ಮುಳುಗ್ ಹೋಗ್ತಾರೆ. ಕರ್ದಮ ಮುನಿ ಮತ್ತೆ ದೇವಹೂತಿ ಕೂಡ ತಮ್ಮ ಲೈಂಗಿಕ ಲೋಲುಪ್ತತೆಯಲ್ಲಿ ಅವ್ರು ಹೇಗೆ ಕಾಲವನ್ನ ಕಳೀತಾ ಇದ್ದಾರೆ ಅಥವಾ ಕಾಲ ಕಳೀತಾ ಇದೆ ಅನ್ನೋದು ಕೂಡ ಮರ್ತು ಹೋಗ್ಬಿಟ್ಟಿದ್ರು. ಮುಂದೆ ಹೇಳ್ತಾರೆ, ಆ ದಂಪತಿಗಳು ಲೈಂಗಿಕ ಭೋಗ ಕಾತರರಾಗಿದ್ದು ಯೋಗ ಶಕ್ತಿಯಿಂದ ಹಾಗೆ ಸುಖ ಪಡ್ತಾ ಇರ್ಬೇಕಾದ್ರೆ ಎಷ್ಟು ಟೈಮ್ ಕಳೀತು ಗೊತ್ತಾ? 100 ಶರತ್ಕಾಲಗಳು ಕಳೆಯುತ್ತಾದ್ರೆ ಅವ್ರಿಗೆ ಒಂದೇ ಕ್ಷಣದ ಹಾಗೆ ಕಳೆದು ಹೋಯ್ತು ಅಂತ ಅನ್ಸುತ್ತೆ. ಮುಂದುವರೆದು ಹೇಳ್ತಾರೆ, ಶಕ್ತಿಶಾಲಿಯಾದಂತಹ ಕರ್ದಮ ಮುನಿ ಪ್ರತಿಯೊಬ್ಬರ ಹೃದಯವನ್ನು ಕೂಡ ಅರ್ಥ ಮಾಡಿಕೊಳ್ಳಬಲ್ಲಂಥವರು.
ಯಾರೇನ್ ಬಯಸಿದ್ರು ಅದನ್ನ ನೀಡುವಂಥವರಾಗಿದ್ರು. ಆತ್ಮಜ್ಞಾನಿಯಾದಂತಹ ಅವನು ಅವಳನ್ನ ತನ್ನ ದೇಹದ ಅರ್ಧಭಾಗ ಅಂತ ಭಾವಿಸ್ಕೊಂಡಿದ್ದ. ತಾನು 9 ರೂಪಗಳಲ್ಲಿ ವಿಭಜನೆ ಆಗಿ 9 ಸಾರಿ ವೀರ್ಯವನ್ನ ಸ್ರವಿಸಿ ದೇವಹೂತಿ ಗರ್ಭವತಿಯಾಗೋ ಹಾಗೆ ಅವನು ಮಾಡ್ತಾನೆ. ಅಂದ್ರೆ ಏನು, 9 ಮಕ್ಕಳು ಆಗ್ಬೇಕು ಅವಳಿಗೆ. ಆ ರೀತಿ ಅವನು ಒಂದೇ ಸರಿಗೆ ದೇವಹೂತಿಯ ಗರ್ಭದಲ್ಲಿ 9 ಸರಿ ಸ್ರವಸಿ ಅವಳು ಗರ್ಭವತಿ ಆಗುವ ಹಾಗೆ ಮಾಡ್ತಾನೆ. ಈ ಒಂದು ವಿಚಾರದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದ್ರೆ, ಕರ್ದಮ ಮುನಿಯು ದೇವಹೂತಿಯು ಅನೇಕ ಮಕ್ಕಳನ್ನು ಬಯಸುತ್ತಿದ್ದಾಳೆ ಎಂಬುದನ್ನು ತಿಳಿಯಬಲ್ಲವನಾದ್ದರಿಂದ ಮೊದಲ ಸಲವೇ ಏಕಕಾಲದಲ್ಲಿ ಆಕೆಯಿಂದ 9 ಮಕ್ಕಳನ್ನು ಪಡೆದನು. ಇಲ್ಲಿ ಅವನನ್ನು ವಿಭು ಎಂದರೆ ಅತ್ಯಂತ ಸಮರ್ಥನಾದ ಪ್ರಭು ಎಂದು ವರ್ಣಿಸಲಾಗಿದೆ. ತನ್ನ ಯೋಗ ಶಕ್ತಿಯಿಂದ ಅವನು ಒಮ್ಮೆಗೆ ದೇವಹೂತಿಯ ಗರ್ಭದಲ್ಲಿ 9 ಜನ ಹೆಣ್ಣು ಮಕ್ಕಳನ್ನು ಸೃಷ್ಟಿಸಬಲ್ಲವನಾಗಿದ್ದನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ದಮ ಮುನಿಗಳಿಗೆ ಬೇರೆಯವ್ರ ಮನಸ್ಸು ಅರ್ಥ ಆಗ್ತಾ ಇತ್ತು. ಅದಕ್ಕೋಸ್ಕರ ದೇವಹೂತಿ ಒಂದು ಮಗುವನ್ನ ಅಲ್ಲ ಅನೇಕ ಮಕ್ಕಳನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಅದಕ್ಕೋಸ್ಕರ ಒಂದೇ ಸರಿಗೆ ಅವಳಿಂದ 9 ಮಕ್ಕಳನ್ನ ಪಡಿತಾನೆ. ಅದಕ್ಕೋಸ್ಕರ ಇಲ್ಲಿ ಅವನನ್ನ ವಿಭು ಅಂದ್ರೆ ಅತ್ಯಂತ ಸಾಮರ್ಥ್ಯ ಇರುವಂಥವನು ಅಂತ ಅರ್ಥ. ತನ್ನ ಯೋಗ ಶಕ್ತಿಯಿಂದ ಅವರು ಒಂದೇ ಸರಿಗೆ ದೇವಹೂತಿಯ ಗರ್ಭದಲ್ಲಿ 9 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡುವಷ್ಟು ಸಾಮರ್ಥ್ಯ ಅವರಲ್ಲಿ ಇತ್ತು ಅನ್ನೋದು ಇದು ತಿಳಿಸುತ್ತೆ. ಇನ್ನ ಮುಂದುವರೆದು ಹೇಳ್ತಾರೆ, ಇದಾಗಿದ ತಕ್ಷಣನೇ ಅದೇ ದಿನ ದೇವಹೂತಿಗೆ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅಂದ್ರೆ 9 ಜನ ಹೆಣ್ಣು ಮಕ್ಕಳಿಗೆ ಅವಳು ಜನ್ಮವನ್ನ ಕೊಡ್ತಾಳೆ. ಆ ಮಕ್ಕಳು ಹೇಗಿದ್ರು ಅಂತಂದ್ರೆ ಪ್ರತಿ ಅಂಗಗಳಲ್ಲೂ ಕೂಡ ಮನೋಹರವಾಗಿದ್ದು ಕೆಂದಾವರೆಯ ಹೂಗಳ ಹಾಗೆ ಅವರು ಗಂಧವತಿಯರಾಗಿದ್ರು. ಅಂದ್ರೆ ಅಂತ ಗಂಧದ ಪರಿಮಳ ಇರುತ್ತಲ್ಲ ಅವ್ರ ಹತ್ರ, ಆ ರೀತಿ ಇದ್ದಂಥವ್ರಾಗಿದ್ರು. ಅಂದ್ರೆ ಅಷ್ಟು ಚೆನ್ನಾಗಿದ್ರು ಮಕ್ಕಳು ಅಂತ ಅಂದ್ಬಿಟ್ಟು ಅರ್ಥ. ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವಹೂತಿಯು ಲೈಂಗಿಕವಾಗಿ ತುಂಬಾ ಉತ್ತೇಜಿತಳಾಗಿದ್ದುದರಿಂದ ಹೆಚ್ಚು ಗರ್ಭಾಣುಗಳನ್ನು ವಿಸರ್ಜಿಸಿದಳು. ಅದರ ಫಲವಾಗಿ 9 ಜನ ಹೆಣ್ಣು ಮಕ್ಕಳನ್ನು ಅವಳು ಪಡೆದಳು. ಆಯುರ್ವೇದದ ಮತ್ತು ಸ್ಮೃತಿಶಾಸ್ತ್ರದ ಪ್ರಕಾರ ಪುರುಷನ ವೀರ್ಯ ವಿಸರ್ಜನೆಯು ಹೆಚ್ಚಾದಾಗ ಗಂಡು ಸಂತಾನವಾಗುತ್ತದೆ, ಆದರೆ ಸ್ತ್ರೀಯ ವಿಸರ್ಜನೆಯು ಹೆಚ್ಚಾದರೆ ಹೆಣ್ಣು ಸಂತಾನವಾಗುತ್ತದೆ. ಈ ಸನ್ನಿವೇಶದಿಂದ ತಿಳಿಯುವುದೇನೆಂದರೆ ಲೈಂಗಿಕವಾಗಿ ದೇವಹೂತಿಯು ಹೆಚ್ಚು ಉದ್ರಿಕ್ತಳಾಗಿದ್ದಳು. ಆದುದರಿಂದಲೇ ಅವಳಿಗೆ ಒಂದೇ ಸಲಕ್ಕೆ 9 ಜನ ಪುತ್ರಿಯರು ಹುಟ್ಟಿದರು. ಅದು ಹೇಗೆ ಇರಲಿ, ಎಲ್ಲಾ ಹೆಣ್ಣು ಮಕ್ಕಳು ತುಂಬಾ ಸುಂದರಿಯರಾಗಿದ್ದರು. ಅವರ ದೇಹಗಳು ಪ್ರಮಾಣಬದ್ಧ ಆಕಾರ ಪಡೆದಿದ್ದವು. ಪ್ರತಿಯೊಬ್ಬಳೂ ಕಮಲದ ಹೂವಿನಂತಿದ್ದಳು ಮತ್ತು ಅವರು ತಾವರೆ ಹೂವಿನ ಸುವಾಸನೆಯನ್ನು ಹೊಂದಿದ್ದರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವಹೂತಿ ಲೈಂಗಿಕವಾಗಿ ತುಂಬಾ ಉತ್ತೇಜಿತಳಾಗಿದ್ಲು, ಅದಕ್ಕೆ ಹೆಚ್ಚು ಗರ್ಭಾಣುಗಳನ್ನ ವಿಸರ್ಜನೆ ಮಾಡಿದ್ಲು. ಅದ್ರ ಫಲಾನೇ 9 ಜನ ಹೆಣ್ಣು ಮಕ್ಕಳನ್ನ ಅವಳು ಪಡೆದ್ಲು ಅಂತ. ಈಗ ಆಯುರ್ವೇದ ಆಗಿರ್ಬೋದು, ಸ್ಮೃತಿಶಾಸ್ತ್ರ ಆಗಿರ್ಬೋದು, ಇದರ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಪುರುಷನ ವೀರ್ಯ ಏನಾದ್ರೂ ವಿಸರ್ಜನೆ ಹೆಚ್ಚಾದಾಗ ಗಂಡು ಸಂತಾನ ಆಗುತ್ತೆ, ಅದೇ ಸ್ತ್ರೀಯ ವಿಸರ್ಜನೆ ಹೆಚ್ಚಾದಾಗ ಹೆಣ್ಣು ಸಂತಾನ ಆಗುತ್ತೆ ಅಂತ. ಇಲ್ಲಿ ನಮಗ್ ಗೊತ್ತಾಗೋದು ಏನು ಅಂತಂದ್ರೆ, ಲೈಂಗಿಕವಾಗಿ ದೇವಹೂತಿ ಹೆಚ್ಚು ಉದ್ರಿಕ್ತಳಾಗಿದ್ಲು. ಅದಕ್ಕೋಸ್ಕರನೇ ಅವಳಿಗೆ ಒಂದೇ ಸಲಕ್ಕೆ 9 ಜನ ಹೆಣ್ಣು ಮಕ್ಕಳು ಹುಡ್ತಾರೆ ಅಂತಂದ್ಬಿಟ್ಟು ಇದು ಹೇಳ್ತಾರೆ. ಅದ್ ಹೇಗಾದ್ರೂ ಇರ್ಲಿ, ಆ ಮಕ್ಕಳಂತೂ ತುಂಬಾ ಸುಂದರವಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಅವರ ದೇಹಗಳು ಪ್ರಮಾಣಬದ್ಧ ಆಕಾರ, ಅಂದ್ರೆ ಹೇಗಿರ್ಬೇಕು ಹಾಗೆ ಇದ್ರು ಅಂತ. ಪ್ರತಿಯೊಬ್ರು ಕೂಡ ಕಮಲದ ಹೂವಿನ ಹಾಗಿದ್ರು, ಮತ್ತೆ ತಾವರೆ ಹೂವಿನ ಸುವಾಸನೆಯನ್ನ ಅವರು ಹೊಂದಿದ್ರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಗಂಧ ಅಂತಂದ್ರೆ ಸುವಾಸನೆ, ತಾವರೆ ಹೂವಿನ ಸುವಾಸನೆಯನ್ನ ಹೊಂದಿದ್ರು. ಮಕ್ಕಳ ಹತ್ರ ಒಂದು ವಿಶೇಷವಾದಂತ ಒಂದು ವಾಸನೆ ಇರುತ್ತೆ. ಆ ವಾಸನೆ ಇಲ್ಲಿ ಹೇಳ್ತಾ ಇರೋದು ಅವ್ರಿಗೆ ಹೇಗಿತ್ತು ಅಂದ್ರೆ ತಾವರೆ ಹೂವಿನ ವಾಸನೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ದೇವಹೂತಿಗೆ 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಮುಂದೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.